ಆ ಭಗವಂತನೇ ಮಲಯಪ್ಪ ಸ್ವಾಮಿ ತಿರುಮಲ ತಿರುಪತಿಯಿಂದ 262 ಕಿಲೋಮೀಟರ್ಗಳನ್ನ ಒಂದು ಕ್ಷಣದಲ್ಲಿ ಬಂದು ಇಲ್ಲಿ ನಿಂತಿದ್ದಾರೆ. ಅಂತ ಭಗವಂತನನ್ನ ನೋಡಿ ದರ್ಶನ ಮಾಡಿದಂತ ನಾವೆಲ್ಲರೂ ಭಾಗ್ಯವಂತರು. ಇದನ್ನ ಆಯೋಜನೆ ಮಾಡಿದವರಂತೂ ನಿಜವಾಗಲೂ ಅಂತ ಪುಣ್ಯ ಕಾರ್ಯಗಳನ್ನ ಈ ಸಂಸ್ಥೆಯವರು ದೇವಸ್ಥಾನದವರೆಲ್ಲ ಮಾಡಿದ್ದಾರೆ. ಅದರಲ್ಲಿ ನಾವು ಕೂಡ ಹೂವಿನಿಂದ ನಾರು ಸ್ವರ್ಗ ಸೇರಿಕೊಳ್ಳುವಂತಾಗಿ ಈ ಭಗವಂತನ ಸೇವೆಯಲ್ಲಿ ಭಾಗವಹಿಸಿ ಪುನೀತರಾಗಿದ್ದೇವೆ. ಇಲ್ಲಿ ಕುಬೇರ ಹೇಳ್ತಾ ಇದ್ದಾನೆ, ಯಾವಾಗ ನಿನ್ನ ಮದುವೆಯನ್ನು ಆಗಬೇಕು ಅಂತ ಹೇಳಿದ್ರೆ ಕಲಿಯುಗದಲ್ಲಿ ಪ್ರಾರಂಭದಲ್ಲಿ ಬಕುಳಾದೇವಿಯ ಮಗನಾಗಿ ನೀನು ಶ್ರೀನಿವಾಸನಾಗಿ ಬರ್ತೇವೆ, ಆಗ ನಿನ್ನ ವಿವಾಹ ಮಾಡ್ತೇವೆ ಅಂತೇಳಿ. ಕಲಿಯುಗ ಪ್ರಾರಂಭವಾಗಿ ಎಷ್ಟು ವರ್ಷ ಆಯಿತು? ಕಲಿಯುಗ ಪ್ರಾರಂಭವಾಗಿ 1947 ವರ್ಷಗಳು. ಗತಕಾಲಿ ಪಂಚಾಂಗದ ಪ್ರಕಾರ 5300 ವರ್ಷಗಳಿರೋದ್ರಿಂದ 1947 ವರ್ಷ ಕಳೆದಿದೆ. 3200 ಚಿಲ್ಲರೆ ವರ್ಷಗಳಿಂದ ಬಾಕಿ ಇದೆ. ನಾನು ಅವಾಗ ಹೇಳಿದೆ, ಬ್ರಹ್ಮನಿಗೆ ನನಗೆ 50 ವರ್ಷ ಆದ್ರೆ ಬ್ರಹ್ಮನಿಗೆ 1 ದಿನ. ಇನ್ನು ಅಷ್ಟು ವರ್ಷ ಖಾಲಿ ಆಗ್ಬೇಕಂದ್ರೆ ಎಷ್ಟು ಜನ್ಮಗಳು ನಾವು ತಾಳ್ಬೇಕು ಅಂತ ಹೇಳಿದ್ರೆ ಆ ಭಗವಂತನ ಈ ತರ ಒಂದು ಭಕ್ತಿಯಿಂದ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳುವ ಹಾಗೆ ನಾವು ಆ ಭಗವಂತನ ಸೇವೆಯಲ್ಲಿ ಮಾಡಿ ಮುಂದಿನ ಜನ್ಮವಿದ್ದರೆ ನಿನ್ನ ಸಾಕ್ಷಾತ್ಕಾರ ಪಡಿತೀವಿ ಅಂತ ಹೇಳ್ತಾರೆ. ಹಾಗೆ ಭಗವಂತನ ಕುಬೇರ ಬಂದು ವಿಜೃಂಭಣೆಯಿಂದ ವಿವಾಹವನ್ನು ಮಾಡಿಸಿಕೊಟ್ಟಿದ್ದಾನೆ. ಎಲ್ಲ ಆಗಿದೆ. ಸಮುದ್ರಾಜ ಹತ್ಕೊಂಡು ಬರ್ತಾ ಇದ್ದಾನೆ ನೋಡಿ. ಅವನಿಗೆ ರಾಜ ಆದ್ರೂ ಹೆಣ್ಣು ಮಕ್ಕಳ ಒಂದು ಬಾಂಧವ್ಯ ಎಷ್ಟಿರುತ್ತೆ ಅಂದ್ರೆ, ಇವತ್ತೆಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಹೆಣ್ಣು ಹುಟ್ಟಿದ್ರೆ ತಲೆನೋವು ಹೋಗ್ತಾರೆ. ಇವಾಗ ಹೆಣ್ಣಿದ್ರೆ ಸಾಕು, ಯಾಕಂದ್ರೆ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಹಂಗನ್ಬಿಟ್ಟು ಗಂಡು ಮಕ್ಕಳು ನೋಡ್ಕೊಳ್ಳಲ್ಲ ಅಂತಲ್ಲ, ಅಲ್ಪ ಪ್ರಮಾಣ ಆಗ್ತಾ ಇದೆ. ಅದಾಗಬಾರ್ದು. ನಾವು ಸಂತಾನ ಪ್ರವೃತ್ತಿ ಆಗಬೇಕು. ಇವತ್ತು ನಾವು ಇಲ್ಲಿ ಭಾಷಣ ಮಾಡಕ್ಕಲ್ಲ, ಭಗವಂತನ ಕೊಟ್ಟಂತ ಭಿಕ್ಷೆಗಳು ಏನು ಅಂದ್ರೆ, ಒಬ್ಬ ಮನುಷ್ಯನಿಗೆ 5 ಬೆರಳುಗಳು ಹೇಗೋ ಆಗ 5 ಸಂತಾನ ಗ್ಯಾರಂಟಿನೇ. ನಾವು ಮಧ್ಯದ ಬೆರಳನ್ನು ಇಟ್ಕೊಂಡು ಈ ಕಡೆ ಆ ಕಡೆ 2 ಬೆರಳನ್ನ ಬಿಟ್ಬಿಡ್ತಾ ಇದ್ದೀವಿ. ಹಾಗಾಗಿ ಆ ಪ್ರಕಾರವಾಗಿ ಭಗವಂತನ ಕಲ್ಯಾಣೋತ್ಸವವನ್ನ ವಿಜೃಂಭಣೆಯಿಂದ ಮಾಡಿದ್ದಾನೆ ಅಂದ್ರೆ ವಿವಾಹವನ್ನ. ಎಲ್ಲ ಆದ್ಮೇಲೆ ಸಮುದ್ರಾಜ ಬಂದು, ಅಯ್ಯ ಶ್ರೀನಿವಾಸ ವರದರಾಜ, ನನ್ನ ಮಕ್ಕಳನ್ನ ತುಂಬಾ ಪ್ರೀತಿಯಿಂದ ಬೆಳೆಸಿದ್ದೀನಿ, ಏನಾದ್ರೂ ಅಲ್ಪ ಸ್ವಲ್ಪ ಏನಾದ್ರು ತೊಂದರೆ ಮಾಡಿದ್ರೆ ಅವ್ರನ್ನ ಹೊಡಿಬೇಡ, ಬೈಬೇಡ, ಏನು ಮಾಡಬೇಡ ಅಂತ ಅವರಿಗೆ ಕೇಳ್ಕೊಳ್ತಾ ಇದ್ದಾರೆ ಸಮುದ್ರಾಜ. ಇದು ನಾವು ಕೂಡ ಮಾಡಿರ್ತೀವಿ. ಹಾಗೆ ನಾರಾಯಣ ಒಂದು ಮಾತು ಹೇಳ್ತಾ ಇದ್ದಾನೆ, ಮಾಂಗಲ್ಯಂ ತಂತು ನಾನೇನ ಜಗದ್ರಕ್ಷಕ ಹೇತುನ. ನಾನು ಮಾಂಗಲ್ಯವನ್ನು ತಂದು ಅವರ ಕೊರಳಿಗೆ ಕಟ್ಟಿದ್ದೀನಿ. ಜಗತ್ತನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಅವರಿಬ್ಬರನ್ನ ನಾನು ಸತಿಯಾಗಿ ಪಡೆದುಕೊಂಡಿದ್ದೇನೆ. ಅವರಿನ್ನ ಮೇಲೆ ಎಲ್ಲ ಜವಾಬ್ದಾರಿಯು ಅವರಿಬ್ಬರದೇ. ಹಾಗಿದ್ದ ಮೇಲೆ ನಿನ್ನ ಮಕ್ಕಳೆಲ್ಲಿ? ಹೇಳಿದಾಗ ಕುಬೇರ ಕೇಳ್ತಾನೆ, ಏನೋ ಆನಂದವಾಗಿ ಮಾಡ್ಕೊಂಡಿದ್ಯಾ, ಈಗ ಇಷ್ಟೊಂದು ಖರ್ಚು ಮಾಡಿದ್ದಲ್ಲ ನಾನು, ಸಮುದ್ರಾಜನಿಂದ ಮದುವೆಯನ್ನು ಮಾಡೋದಿಲ್ಲ ಅಂತಿದ್ದ. ನಾನು ಖರ್ಚು ಮಾಡಿದ್ದೀನಿ, ಆ ಖರ್ಚಾಗಿರೋ ಹಣವನ್ನ ನನಗೆ ಯಾವಾಗ ಕೊಡ್ತೀಯಾ? ಶ್ರೀನಿವಾಸ ಹೇಳಿದ್ರು, ಅಪ್ಪ ನಾನಂತೂ ನಿನ್ ಮನೆ ಬಾಗಿಲಿಗೆ ಬಂದಿಲ್ಲ, ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದಿಲ್ಲ, ರೈಲಲ್ಲಿ ಬಂದಿಲ್ಲ, ಬಸ್ಸಲ್ಲಿ ಬಂದಿಲ್ಲ, ಏರೋಪ್ಲೇನ್ ಅಲ್ಲೂ ಬಂದಿಲ್ಲ. ಯಾರು ನನ್ನ ವಿವಾಹವನ್ನು ನೋಡ್ಬೇಕು ಅಂತ ಆಸೆ ಪಟ್ಟರೋ ಅವರು ನಿನ್ನ ಸಾಲವನ್ನು ತೀರಿಸ್ತಾರೆ. ಹಾಗಾದ್ರೆ ಈ ಬಡಪಾಯಿಗಳು ನೋಡ್ತಾರೆ, ಬ್ರಾಹ್ಮಣರು ಯಾರು ಆಸೆ ಪಟ್ಟರಲ್ಲ ಸ್ವಾಮಿಯ ಕಲ್ಯಾಣ ನೋಡ್ಬೇಕು ಅಂತ, ಅವ್ರು ಯೋಚನೆ ಮಾಡ್ತಾರೆ ಎಂತ ಗತಿ ಬಂತು ನಮ್ಗೆ ತಂದ ಅಂತ. ಆದ್ರೆ ನಾರಾಯಣ ಹೇಳ್ತಾರೆ, ಚಿಂತೆ ಮಾಡಬೇಡ ಕುಬೇರ, ಯಾರು ನನ್ನ ದರ್ಶನಕ್ಕಾಗಿ ತಿರುಮಲ ತಿರುಪತಿಯಲ್ಲಿ ನಾನು ನೆಲೆಸಿದ ಮೇಲೆ ವರಹಾಸ್ವಾಮಿ ನನಗೆ ಜಾಗವನ್ನು ಕೊಡ್ತಾರೆ. ಪುಷ್ಕರಣಿ ತಟಸ್ಥ ತೀರದಲ್ಲಿ ನಾನು ತಿರುಮಲ ತಿರುಪತಿ ಬೆಟ್ಟದ ಮೇಲೆ ಶ್ರೀದೇವಿ ಭೂದೇವಿ ಸಮೇತರಾಗಿ ನಾನು ನಿಂತೇನೆ. ನನ್ನ ದರ್ಶನವನ್ನು ಮಾಡಲಿಕ್ಕೆ ಬಂದವರು ನಿನ್ನ ಸಾಲವನ್ನು ತೀರಿಸ್ತಾರೆ. ಆಗ ಕುಬೇರ ಕೇಳ್ತಾನೆ, ಅಲ್ಲ ಖರ್ಚು ಮಾಡಿಸಿರೋ ನೀನು, ಸಾಲ ತೀರಿಸಿರೋ ಇನ್ಯಾರು ಅಂದ್ರೆ ಹೆಂಗಪ್ಪ? ನಾನು ಹೆಂಗೆ ಅವ್ರ ಹತ್ರ ಹೋಗಿ ಕೇಳಿ, ಯಾರಂತ ಗೊತ್ತಿರಲಿ ಅಂತ ಹೇಳಿದಾಗ ಅದಕ್ಕೆ ಭಗವಂತ ಹೇಳ್ತಾನೆ, ನಾನು ತಿರುಮಲ ತಿರುಪತಿಯ ದೇವಗಿರಿ ಅಂದ್ರೆ ಧರ್ಮ ಪಾದವನ್ನು ಇರ್ತೀನಿ. ಸಾಮಾನ್ಯ ನೀವೆಲ್ಲ ಹೋಗ್ತೀರಾ, ಫಸ್ಟ್ ದೇವ್ರ ದರ್ಶನ ಮಾಡ್ಬಿಟ್ಟು ಅಲ್ಲಿ ಬಂದು ಏನೋ ಊಟ ಮಾಡ್ಬಿಟ್ಟು ಕೆಳಗಿಳಿದು ಬಂದ್ಬಿಟ್ರೆ ಸಾಕು ಅಂತೀರಿ. ಅದಲ್ಲ, ಮೊದಲು ಸ್ವಾಮಿಯ ಪಾದವನ್ನು ನೋಡ್ಬೇಕು. ಅದಕ್ಕೇನೆ ಈ ಯಾತ್ರೆ ತುಂಬಾ ದೊಡ್ಡದು. ಯಾವ ವರ್ಷ ಮಾಡಲ್ಲ, ಅಲ್ಲಿ ನಾನು ಪಾದವನ್ನು ಇರ್ತೀನಿ. ಆ ಪಾದದ ಗುರುತಾಗಿ ಯಾರು 2 ಬಿಳಿ ನಾಮವನ್ನ ಹಾಕೊಂಡಿರ್ತಾರೆ, ಹಾಗೆ ಹೃದಯ ಸಂಭೂತಳಾದಂತ ಲಕ್ಷ್ಮಿಯನ್ನ ಕೆಂಪು ನಾಮವಾಗಿ ಇಟ್ಕೊಂಡಿರ್ತಾರೋ ಅವರೇ ನನ್ನ ಭಕ್ತರು, ಅವರ ಸಾಲವನ್ನು ತೀರಿಸ್ತಾರೆ. ಅವತ್ತಿನಿಂದ ತಿರುಮಲ ತಿರುಪತಿಯಲ್ಲಿ ನಾಮ ಇಡೋರ್ಗಿಂತ ಇಡಿಸ್ಕೊಳ್ಳೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ.
ಹಾಗಾಗಿ ಆ ತಿರುಮಲದಲ್ಲಿ ನಾಮಧಾರಣೆ ಇಲ್ಲದವರಿಗೆ ದರ್ಶನನೇ ಕೊಡೋದಿಲ್ಲ. ಪರೀಕ್ಷೆ ಮಾಡಿಬೇಕಾರೆ ನೀವು ನಾಮ ಇಟ್ಕೊಳ್ಳಲ್ಲ ನೋಡೋಣ ಅಂತೇಳಿ ದರ್ಶನಕ್ಕೆ ಹೋಗಿ ಇಲ್ಲ ಎಳೆದ ಹಾಕಿ ಸಾಕ್ತಾರೆ, ಇಲ್ಲ ಏನಾದರೂ ಒಂದು ಅಚಾತುರ್ಯ ಆಗ್ತದೆ. ಅದಕ್ಕೆ ಅಲ್ಲಿ ಸ್ವಾಮಿಯ ಪಾದವನ್ನು ಹಣೆ ಮೇಲೆ ಇಟ್ಕೊಂಡು ಹೋಗ್ಬೇಕು ಅಂತ ಹೇಳುವಂಥದ್ದು. ಹಾಗಾಗಿ ಇಂತಹ ಕಲ್ಯಾಣೋತ್ಸವದಲ್ಲಿ ಭಗವಂತನಿಗೆ ಏನಾದರೂ ಕೊಡಬೇಕಲ್ಲ ನಾವು. ಆಗ ಅಂತ ಬಳುವಳಿಯಾಗಿ ಈ ದಂಪತಿಗಳು ಕೂತ್ಕೊಂಡಿದ್ದಾರೆ. ಅವರ ಪರವಾಗಿ ಮತ್ತು ಈ ಪಾದಯಾತ್ರಾ ಸಮಿತಿಯ ಪರವಾಗಿ ರಕ್ತ ಖಚಿತವಾದಂತ ವಜ್ರ ವೈಡೂರ್ಯಗಳನ್ನ ಸ್ವಾಮಿಗೆ ಸಮರ್ಪಣೆ ಮಾಡುವಂಥದ್ದು ಮಂತ್ರಭಾಗದಿಂದ ಮಧ್ಯವಾದ್ಯದಿಂದ ವಸ್ತ್ರಾಣಿ ಸಮರ್ಪಣೆ